ಹುಡುಗಿರ್ ಕೈ ಇಟ್ಕೊಂಡು ಓಡಾಡ್ದಷ್ಟು ಈಸಿ ಅಲ್ಲ ಬಿಗ್ ಬಾಸ್ ಗೆಲ್ಲೋದು. ತಡೆಗಳನ್ನೆಲ್ಲ ಕಳಿಸ್ಬಿಟ್ಟೆ ನಾನು ಮನೆಗೆ ಹೋಗೋದು. ಹುಡುಗಾಗಿಂದನೂ ಹಿಂಗೆ ಇದ್ದೀನಿ, ಇವಾಗ್ಲೂ ಹಿಂಗೆ ಇದ್ದೀನಿ. ಇನ್ನು ಮುಂದೆ ಇದಕ್ಕಿಂತ ತ್ರಿಬಲ್ ಮಾತಾಡ್ತೀನಿ, ತೋರಿಸ್ತೀನಿ. ಇನ್ನು ಮುಂದೆ ಆಕ್ಚುಲಿ ಆಟ ಶುರು. ಬಿಗ್ ಬಾಸ್ ಸೀಸನ್ 11ರಲ್ಲಿ 2ನೇ ಹಂತದ ಆಟ ಶುರುವಾಗಿರೋದು ನಿಮ್ಗೆಲ್ರಿಗೂ ಕೂಡ ಗೊತ್ತು. ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಮನೆಯಲ್ಲಿ ಜಗಳಗಳು ಮತ್ತಷ್ಟು ಜಾಸ್ತಿ ಆದವು. ಸೊ ಯಾಕೋ ಬಿಗ್ ಬಾಸ್ 11 ಸಪ್ಪೆ ಅಂತ ಅನಿಸ್ತಿದ್ರು ಕೂಡ ಮತ್ತೆ ಅವರಿಗೆ ಒಳಗಡೆ ವೈಲ್ಡ್ ಕಾರ್ಡ್ ಎಂಟ್ರಿನ ಕೊಟ್ಬಿಟ್ಟು ಬಿಗ್ ಬಾಸ್ ಒಳ್ಳೆಯ ಕೆಲಸವನ್ನ ಮಾಡಿದ್ರು. ಸೊ ತ್ರಿವಿಕ್ರಮನ್ನ ಬಿಟ್ಟರೆ ಅಲ್ಲಿ ಫಿಸಿಕಲಿ ಯಾರೂ ಕೂಡ ಸ್ಟ್ರಾಂಗ್ ಇಲ್ಲ ಅನ್ನೋ ಒಂದು ಮನೋಭಾವ ಜನಗಳಿಗೆ ಬಂದ್ಬಿಟ್ಟಿತ್ತು. ಅದಕ್ಕೋಸ್ಕರ ಮನೆಯೊಳಗೆ ರಜತ್ ಕಿಶನ್ ಅವರನ್ನ ಕಳಿಸಿದ್ರು. ರಜತ್ ಕಿಶನ್ ಅವರು ಮನೆಯೊಳಗೆ ಬಂದಾದ ಕೂಡಲೇ ಹಲವಾರು ಜನದ ಹತ್ರ ಹೋಗ್ಬಿಟ್ಟು ಬಿಲ್ಡಪ್ ಅನ್ನ ತಗೊಳ್ತಾ ಇದ್ರು. ಇದೆಲ್ಲರಿಗೂ ಕೂಡ ಕಾಣಿಸ್ತು. ಸೊ ಬಿಗ್ ಬಾಸ್ ಮನೆಯಲ್ಲಿ ಒಂದು ಏನಂತ ಮಾಡ್ಬೇಕಂದ್ರೆ ಮೊದಲಿಗೆ ಏನು ಗೊತ್ತಿಲ್ಲದ ತರ ಇದ್ದು ನಂತರ ಆಟವನ್ನ ಶುರು ಮಾಡಬೇಕು. ಆದ್ರೆ ರಜತ್ ಅವರು ಹೋದ ಕೂಡಲೇ ಹೀರೋಯಿಸಮ್ ಅನ್ನ ತೋರಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆಟದ ಬಂದಾದ ನಂತರ ಸೊ ಮನೆಯೊಳಗಿದ್ದ ಗೋಲ್ಡ್ ಸುರೇಶನ ವಿರುದ್ಧ ಕೆಟ್ಟ ಪದಗಳನ್ನ ಬಳಸಿದ್ರು. ಸೊ ಗೋಲ್ಡ್ ಸುರೇಶ್ ಅವರು ಒಂದು ಆಟದ ನಿಯಮವನ್ನ ತಪ್ಪಾಗಿ ಬೇರೆ ಕಡೆ ಅರ್ಥೈಸಿಕ್ ಹೋದಾಗ ರಜತ್ ಅವರು ತಮ್ಮ ತಾಳ್ಮೆಯನ್ನ ಕಳ್ಕೊಂಡು ಅವರ ಬಗ್ಗೆ ಕೆಟ್ಟ ಪದಗಳನ್ನ ಬಳಸಿ ಮಾತನಾಡಿದ್ರು. ಇದರಿಂದಾಗಿ ಆಟದಿಂದನೇ ಗೋಲ್ಡ್ ಸುರೇಶ್ ಅವರು ಹೊರಗಡೆ ಉಳಿದ್ರು. ಆ ಆಟದಲ್ಲಿ ರಜತ್ ಅವರ ಟೀಮು ಸುಲಭವಾಗಿ ಗೆಲ್ಲವನ್ನು ಸಾಧಿಸ್ತು. ಸೊ ಇದೆಲ್ಲ ಒಂದು ಸೈಡ್ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಇವತ್ತಿನ ಟಾಸ್ಕು ಮುಕ್ತಾಯ ಆಯಿತು. ಸೊ ಮುಕ್ತಾಯ ಆದ ನಂತರ ಮನೆ ಒಳಗೆ ರಜತ್ ಅವರು ಟಾರ್ಗೆಟ್ ಆಗಿದ್ದಾರೆ. ಸೊ ಮನೆ ಒಳಗಿದ್ದ ಎಲ್ಲ ಸ್ಪರ್ಧಿಗಳಿಗೂ ರಜತ್ ಅವರು ಈಸಿ ಟಾರ್ಗೆಟ್ ಆಗಿ ಸಿಕ್ಕಿದ್ದಾರೆ. ಸೊ ರಜತ್ ಅವರ ಮಾತಿನಿಂದ ರಜತ್ ಅವರು ಈ ವಾರದ ಕಳಪೆ ಆಗಿ ಮನೆ ಒಳಗಡೆ ಆಯ್ಕೆ ಆಗಿದ್ದಾರೆ. ಸೊ ಎಲ್ಲರೂ ಕೂಡ ರಜತ್ ಅವರು ಮಾತಿನಲ್ಲಿ ಹಿಡಿತಾ ಇರಬೇಕು ಅಥವಾ ಯಾರಿಗೆ ಯಾವ ರೀತಿ ಮರ್ಯಾದೆ ಕೊಡಬೇಕು ಅಂತ ಹೇಳಿ ತಿಳ್ಕೊಂಡು ಮಾತಾಡಬೇಕು ಅನ್ನೋ ಒಂದೇ ಒಂದು ರೀಸನಿಗೋಸ್ಕರ ಮನೆಯ ಕಳಪೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಕಳಪೆ ಅಂತ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಕಳಪೆ ಅಂತ ಅಂದರೆ ಸೊ ಯಾರು ವಾರ ಪೂರ್ತಿ ಚೆನ್ನಾಗಿ ಆಡಲ್ಲ, ಟಾಸ್ಕ್ಗಳಲ್ಲಿ ಚೆನ್ನಾಗಿ ಆಡಲ್ಲ ಅಥವಾ ಜನಗಳ ಜೊತೆ ಬೆರೆಯಲ್ಲ, ಅದನ್ನೇ ಕಳಪೆ ಅಂತ ಹೇಳ್ತಾರೆ ಹೊರತು ಯಾರು ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಆಡಿರ್ತಾರೆ ಅಥವಾ ಯಾರು ಟಾಸ್ಕ್ಗಳನ್ನು ಚೆನ್ನಾಗಿ ಆಡಿರ್ತಾರೆ, ಯಾರೋ ಒಂದು ಟೈಮಲ್ಲಿ ತಮ್ಮ ತಾಳ್ಮೆಯನ್ನು ಕಳ್ಕೊಂಡು ಕೆಟ್ಟ ಪದವನ್ನು ಮಾತಾಡಿರ್ಬೋದು, ಅದನ್ನು ಸುದೀಪ್ ಅವರು ಬಂದು ಸರಿ ಮಾಡ್ತಾರೆ ಹೊರತು ಕಳಪೆ ಅಂತ ಏನಂದರೆ ಯಾರು ಚೆನ್ನಾಗಿ ಆಡಿರಲ್ವೋ ಅವರನ್ನು ಕಳಪೆ ಅಂತ ಹೇಳಿ ಕೊಡಬೇಕು. ಬಟ್ ಮನೆ ಮಂದಿ ಎಲ್ಲ ಒಬ್ಬರನ್ನೇ ಟಾರ್ಗೆಟ್ ಮಾಡಿ ಕಳಪೆ ಅಂತ ಆಯ್ಕೆ ಮಾಡಿರೋದು ರಜತ್ ಅವರಿಗೆ ಸಿಟ್ಟು ಬಂದಿದೆ. ಸೊ ರಜತ್ ಅವರು ಕೂಡ ಹೇಳಿದ್ದಾರೆ, ನಿಮ್ಮ ಸೆಡೆಯಾಟಗಳೆಲ್ಲ ನಾನು ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ ನಾನೇನು ಅಂತ ಹೇಳಿ ಅಂತ ರಜತ್ ಅವರು ಎಲ್ರಿಗೂ ಸವಾಲು ಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ರಜತ್ ಅವರನ್ನ ಆಟವನ್ನು ನೋಡಲಿಕ್ಕೆ ನಾವು ಕೂಡ ಕಾತರದಿಂದ ಕಾಯ್ತಾ ಇದ್ದೇವೆ.